ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಮುಹೂರ್ತ ಫಿಕ್ಸ್. ಯಾರೋ ಒಬ್ಬರು ಹೇಳಿದ್ರು ಅಂತ ಬದಲಾವಣೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಕೆಪಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಈ ಹೇಳಿಕೆಯನ್ನ ಕೊಡ್ತಾ ಇರೋದು. ಇಕ್ಬಾಲ್ ಹುಸೇನ್ ಅವರದ್ದು ವೈಯಕ್ತಿಕವಾಗಿರುವಂತ ಹೇಳಿಕೆ ಅಂತ ಹೇಳಿ ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ಸೋನಿಯಾ, ರಾಹುಲ್, ಖರ್ಗೆ, ಸುರ್ಜೇವಾಲಾ ತೀರ್ಮಾನವನ್ನ ಮಾಡ್ತಾರೆ. ದೆಹಲಿಯಲ್ಲಿ ಕೆಪಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ನಿರ್ಧಾರ ತೆಗೆದುಕೊಳ್ತಾರೆ, ನಮ್ಮ ನಾಯಕರುಗಳಂಥ ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಯಾರು ನಿರ್ಧಾರ ತೆಗೆದುಕೊಳ್ತಾರೆ ಅದೇ ಅಂತಿಮ ನಿರ್ಧಾರ. ನಾನಾಗಲಿ, ಇನ್ನೊಬ್ಬ ಶಾಸಕ ಆಗಲಿ, ಇನ್ನೊಬ್ಬ ಮಂತ್ರಿ ಆಗಲಿ, ಇನ್ನೊಬ್ಬ ಯಾರೇ ಹೇಳಿದ್ರು ಅದು ಅವರವರ ಒಂದು ಏನು ಹೇಳ್ತಿರೋ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ ಹೊರತು ಅದು ಪಕ್ಷದ ಒಂದು ಧ್ವನಿ ಆಗಿರೋದಿಲ್ಲ. ಪಕ್ಷದ ಧ್ವನಿ ಇಷ್ಟೇ, ಕಾರ್ಯಕರ್ತರ ಧ್ವನಿ ಇಷ್ಟೇ. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ. ಸರ್ ನಾನು ಹೇಳಲಿಲ್ವಾ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದಾಗ ನಮ್ಮ ಪಕ್ಷದ ಹೈಕಮಾಂಡ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷ ಆಗಿದ್ದಾರೆ. ಅವರು ಕರ್ನಾಟಕ ರಾಜ್ಯದ ಇಂಚು ಒಬ್ಬೊಬ್ಬ ಕಾರ್ಯಕರ್ತನ ಚುನಾಯಿತ ಪ್ರತಿನಿಧಿಗಳ ಎಲ್ಲರ ಪರಿಚಯ ಅಂತ ಇರುವವರು ಅವರು. ಮತ್ತು ನಮ್ಮ ಹೈಕಮಾಂಡಲ್ಲಿ ಯಾರೆಲ್ಲ ನಾವು ಹೈಕಮಾಂಡ್ ಅಂತ ಕರಿತಾ ಇದ್ದೀವೋ ಅವರೆಲ್ಲ, ಯಾಕೆಂತ ಹೇಳಿದ್ರೆ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ರೆ ಒಂದು ಪ್ರಜಾಪ್ರಭುತ್ವದ ನೆಲೆಯಲ್ಲಿದೆ ಹೊರತು